ನಮಸ್ಕಾರ. 10ನೇ ಅಥವಾ 12ನೇ ತರಗತಿ ಮುಗಿದ್ಮೇಲೆ ಮುಂದೆ ಏನು ಅನ್ನೋದು ಬಹುಶಃ ನಮ್ಮ ಲೈಫ್ನಲ್ಲೇ ನಾವು ತಗೊಳ್ಳೋ ಅತಿ ದೊಡ್ಡ ನಿರ್ಧಾರ ಅನ್ಸುತ್ತೆ ಅಲ್ವಾ? ಇದು ಎಷ್ಟು ಟೆನ್ಷನ್, ಎಷ್ಟು ಕನ್ಫ್ಯೂಷನ್ ಕೊಡುತ್ತೆ ಅಂದ್ರೆ ಅಬ್ಬಬ್ಬಾ! ಬಟ್ ಚಿಂತೆ ಮಾಡಬೇಡಿ, ಒಂದು ವೃತ್ತಿ ಕೈಪಿಡಿ ಸಹಾಯದಿಂದ ಈ ನಿರ್ಧಾರವನ್ನ ಸಿಂಪಲ್ ಮಾಡೋದು ಹೇಗೆ ಅಂತ ನೋಡೋಣ. ಆ ಪ್ರಶ್ನೆ, ಸ್ಕೂಲ್ ಮುಗಿತು, ಇನ್ನು ಮುಂದೆ ಏನು? ಈ ಪ್ರಶ್ನೆ ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ಪೋಷಕರ ತಲೆ ಕುರಿತಿರುತ್ತೆ. ಇದು ಬರೀ ಒಂದು ಪ್ರಶ್ನೆ ಅಷ್ಟೇ ಅಲ್ಲ, ಅದೊಂದು ದೊಡ್ಡ ಜವಾಬ್ದಾರಿ. ಕೆಲವೊಂದ್ಸಾರಿತು ದೊಡ್ಡ ತಲೆನೋವು ಕೂಡ ಆಗ್ಬಿಡುತ್ತೆ. ನೋಡಿ, ಈ ಥರ ಯೋಚನೆಗಳೆಲ್ಲ ನಮ್ಮ ತಲೆಯಲ್ಲಿ ಬಂದೇ ಬರುತ್ತೆ. ಫ್ರೆಂಡ್ಸ್ ಎಲ್ಲ ಸೈನ್ಸ್ ತಗೋತಿದ್ದಾರೆ, ನಾನು ಅದನ್ನೇ ತಗೋಬೇಕಾ? ಅಯ್ಯೋ, ನನಗೆ ಮ್ಯಾಥ್ಸ್ ಬರಲ್ಲ, ಹಾಗಿದ್ರೆ ನನಗೆ ಆಪ್ಷನ್ಗಳೇ ಇಲ್ವಾ? ಇಲ್ಲಾಂದ್ರೆ ಮನೇಲಿ ಬಿಸ್ನೆಸ್ ಇದೆ, ಅದನ್ನೇ ನೋಡ್ಕೋಬೇಕು ಅಂತ ಪ್ರೆಷರ್. ಈ ಥರದ ಯೋಚನೆಗಳು ತುಂಬಾ ಸಹಜ. ಬನ್ನಿ, ಈ ಕನ್ಫ್ಯೂಷನ್ಗೆ ಒಂದು ಸೊಲ್ಯೂಷನ್ ಹುಡ್ಕೋಣ. ಹಾಗಾದ್ರೆ ಈ ಕನ್ಫ್ಯೂಷನ್ ಅನ್ನೋ ಚಕ್ರವ್ಯೂಹದಿಂದ ಹೊರಗೆ ಬರೋದು ಹೇಗೆ? ಅದಕ್ಕಾಗಿಯೇ ಒಂದು ಸಿಂಪಲ್, ಆದರೆ ತುಂಬನೇ ಪವರ್ಫುಲ್ ಆದ ಒಂದು ಟೂಲ್ ಇದೆ. ಅದನ್ನ ನಮ್ಮ ಪರ್ಸನಲ್ ಕೆರಿಯರ್ ಕಂಪಾಸ್ ಅಂತ ಕರೆಯೋಣ. ಈ ಕಂಪಾಸ್ ಇದೆಯಲ್ಲ, ಇದರ ಸೀಕ್ರೆಟ್ API ಫ್ರೇಮ್ವರ್ಕ್. API ಅಂದ್ರೆ ಏನು? ಎ ಅಂದ್ರೆ ಆಪ್ಟಿಟ್ಯೂಡ್, ಅಂದ್ರೆ ನಿಮ್ಮಲ್ಲಿರೋ ಸಹಜವಾದ ಸಾಮರ್ಥ್ಯ. P ಅಂದ್ರೆ ಪರ್ಸನಾಲಿಟಿ, ಅಂದ್ರೆ ನಿಮ್ಮ ವ್ಯಕ್ತಿತ್ವ. ಮತ್ತು I ಅಂದ್ರೆ ಇಂಟ್ರೆಸ್ಟ್, ಅಂದ್ರೆ ನಿಮ್ಮ ಆಸಕ್ತಿ. ಈ ಮೂರೂ ಸೇರಿದ್ರೆ ನಿಮ್ಗೆ ಸರಿಯಾದ ದಾರಿ ಸಿಕ್ಕೇ ಸಿಗುತ್ತೆ. ಸರಿ, ಈ API ಕಂಪಾಸನ್ನ ಯೂಸ್ ಮಾಡೋದು ಹೇಗೆ? ತುಂಬಾ ಸಿಂಪಲ್, ಜಸ್ಟ್ 3 ಸ್ಟೆಪ್ಸ್. ಮೊದಲನೇದಾಗಿ ನಿಮ್ಮನ್ನ ನೀವು ಕೇಳಿಕೊಳ್ಳಿ, ನಾನು ಯಾವ ಸಬ್ಜೆಕ್ಟಲ್ಲಿ ನ್ಯಾಚುರಲ್ ಆಗಿ ಸ್ಟ್ರಾಂಗ್? ಇದು ನಿಮ್ಮ ಆಪ್ಟಿಟ್ಯೂಡ್. ಎರಡನೆಯದು, ಯಾವ ಥರದ ಕೆಲಸ ಮಾಡಿದ್ರೆ ನನ್ಗೆ ಸಖತ್ ಖುಷಿ ಸಿಗುತ್ತೆ? ಇದು ನಿಮ್ಮ ಪರ್ಸನಾಲಿಟಿ. ಕೊನೆಯದಾಗಿ, ಯಾವ ವಿಷಯದ ಬಗ್ಗೆ ತಿಳ್ಕೊಳ್ಳೋಕೆ ನನ್ಗೆ ಯಾವಾಗ್ಲೂ ಕ್ಯೂರಿಯಾಸಿಟಿ ಇರುತ್ತೆ? ಅದೇ ನಿಮ್ಮ ಇಂಟ್ರೆಸ್ಟ್. ಓಕೆ, ಈ API ಕಂಪಾಸ್ ಇಟ್ಕೊಂಡು ನಮ್ಮ ಮುಂದಿರೋ ದಾರಿಗಳನ್ನ ನೋಡೋಣ. 10ನೇ ಕ್ಲಾಸ್ ಆದ್ಮೇಲೆ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಮೇನ್ ಆಗಿ 3 ಸ್ಟ್ರೀಮ್ಗಳಿವೆ. ಆ 3 ಯಾವುವು ಅಂದ್ರೆ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್. ಸೈನ್ಸ್ ತಗೊಂಡ್ರೆ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ ಜೊತೆಗೆ ಮ್ಯಾಥ್ಸ್, PCM, ಇಲ್ಲಾಂದ್ರೆ ಬಯಾಲಜಿ, PCB ಓದ್ತೀರಾ. ಅಂದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ, ಯಾಕೆ ಹೀಗಾಗುತ್ತೆ ಅಂತ ಪ್ರಶ್ನೆ ಮಾಡೋರಿಗೆ ಇದು ಸರಿ ಹೊಂದುತ್ತೆ. ಇನ್ನು ಕಾಮರ್ಸ್ನಲ್ಲಿ ಅಕೌಂಟ್ಸ್, ಎಕನಾಮಿಕ್ಸ್ ಮೂಲಕ ಬಿಸ್ನೆಸ್ ಜಗತ್ತನ್ನ ಅರ್ಥ ಮಾಡ್ಕೊಳ್ತೀರಾ. ಆರ್ಟ್ಸ್ನಲ್ಲಿ ಹಿಸ್ಟ್ರಿ, ಸೈಕಾಲಜಿ ತರಹದ ಸಬ್ಜೆಕ್ಟ್ಸ್ ಓದಿ ಸೊಸೈಟಿ ಮತ್ತು ಮನುಷ್ಯರ ಬಗ್ಗೆ ತಿಳ್ಕೊಳ್ತೀರಾ. ಸರಿ, ಈ ಸ್ಟ್ರೀಮ್ಗಳನ್ನ ಆಯ್ಕೆ ಮಾಡಿದ್ರೆ ಮುಂದೆ ಯಾವೆಲ್ಲ ಕರಿಯರ್ ಆಪ್ಷನ್ಸ್ಗಳು ಓಪನ್ ಆಗತ್ತೆ? ಬನ್ನಿ, ಒಂದೊಂದೇ ದಾರಿಯಲ್ಲಿರೋ ಎಕ್ಸೈಟಿಂಗ್ ಅವಕಾಶಗಳನ್ನ ಈಗ ನೋಡೋಣ. ಮೊದಲಿಗೆ ಸೈನ್ಸ್ ಸ್ಟ್ರೀಮ್. ಇದು ಟೆಕ್ನಾಲಜಿ, ರಿಸರ್ಚ್ ಮತ್ತೆ ಮೆಡಿಸಿನ್ ಮೇಲೆ ಫೋಕಸ್ ಮಾಡುತ್ತೆ. ಹೊಸತನ್ನ ಕಂಡಿಡಿಬೇಕು, ಏನಾದ್ರೂ ಹೊಸ್ದಾಗ್ ಮಾಡ್ಬೇಕು ಅನ್ನೋರಿಗೆ ಇದೊಂದು ಪರ್ಫೆಕ್ಟ್ ಜಾಗ. ಸೈನ್ಸ್ ಸ್ಟ್ರೀಮ್ನಲ್ಲಿ ಒಳ್ಳೊಳ್ಳೆ ಡಿಗ್ರಿ ಆಪ್ಷನ್ಸ್ಗಳಿವೆ. ಟೆಕ್ನಾಲಜಿ ಲೋಕಕ್ಕೆ ಕಾಲಿಡ್ಬೇಕು ಅಂದ್ರೆ BTech ಅಥವಾ BE ಅಂದ್ರೆ ಇಂಜಿನಿಯರಿಂಗ್ ಇದೆ. ಜೀವ ಉಳಿಸೋ ಡಾಕ್ಟರ್ ಆಗ್ಬೇಕು ಅಂದ್ರೆ MBBS ಆಯ್ಕೆ ಮಾಡ್ಕೋಬಹುದು. ಹಲ್ಲಿನ ಡಾಕ್ಟರ್ ಆಗ್ಬೇಕು ಅಂದ್ರೆ BDS ಇದೆ. ಅದೇ ರೀತಿ ಅದ್ಭುತವಾದ ಬಿಲ್ಡಿಂಗ್ಗಳನ್ನ ಡಿಸೈನ್ ಮಾಡೋಕೆ BArch ಕೂಡ ಇದೆ. ಇದು ಜಸ್ಟ್ ಕೆಲವು ಉದಾಹರಣೆ ಅಷ್ಟೇ. ಈ ಡಿಗ್ರಿಗಳನ್ನ ಮುಗಿಸಿದ ಮೇಲೆ ನೀವು ಸಾಫ್ಟ್ವೇರ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್ ಹೀಗೆ ಬೇರೆ ಬೇರೆ ಫೀಲ್ಡ್ಗಳಿಗೆ ಹೋಗಬಹುದು. ಮೆಡಿಕಲ್ ಲೈನ್ನಲ್ಲಿ ಡಾಕ್ಟರ್, ಸರ್ಜನ್ ಆಗಿ ಜನಸೇವೆ ಮಾಡಬಹುದು. ಇಲ್ಲ, ನಿಮ್ಗೆ ರಿಸರ್ಚ್ನಲ್ಲಿ ಇಂಟ್ರೆಸ್ಟ್ ಇದ್ರೆ ಒಬ್ಬ ಸೈಂಟಿಸ್ಟ್ ಆಗಿ ಈ ಜಗತ್ತಿಗೆ ಏನಾದ್ರೂ ಹೊಸ ಕೊಡುಗೆ ಕೊಡಬಹುದು. ಈಗ ಕಾಮರ್ಸ್ ಸ್ಟ್ರೀಮ್ ಕಡೆ ಬರೋಣ. ಇದು ಬಿಸ್ನೆಸ್, ಫೈನಾನ್ಸ್, ಮ್ಯಾನೇಜ್ಮೆಂಟ್, ಈ ಇಡೀ ಪ್ರಪಂಚವನ್ನೇ ಓಡಿಸೋ ಒಂದು ಇಂಜಿನ್ ಇದ್ದ ಹಾಗೆ. ಕಾಮರ್ಸ್ಗೆ ಬಂದ್ರೆ BCom ಮತ್ತೆ BBAನಂತಹ ಡಿಗ್ರಿಗಳು ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಕೊಡುತ್ತೆ. ಇದ್ರ ಜೊತೆಗೆ CA ಅಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್, CS ಅಂದ್ರೆ ಕಂಪನಿ ಸೆಕ್ರೆಟರಿ, ಈ ತರಹದ ಪ್ರೊಫೆಷನಲ್ ಕೋರ್ಸ್ಗಳು ನಿಮ್ಮ ಕೆರಿಯರ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗುತ್ತೆ. ಈ ಫೀಲ್ಡ್ನಲ್ಲಂತೂ ಅವಕಾಶಗಳಿಗೆ ಬರವಿಲ್ಲ. ಅಕೌಂಟಿಂಗ್ನಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಹಣಕಾಸು ಜಗತ್ತಿನ ಕಿಂಗ್ ಆಗಬಹುದು. ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆಗಿ ದೊಡ್ಡ ಡೀಲ್ಗಳನ್ನ ಮಾಡಬಹುದು. ಇಲ್ಲಾಂದ್ರೆ ಮ್ಯಾನೇಜ್ಮೆಂಟ್ ಸೈಡ್ ಹೋಗಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಬ್ರ್ಯಾಂಡ್ಗಳನ್ನ ಕಟ್ಬಹುದು. ಕೊನೆಯದಾಗಿ ಆರ್ಟ್ಸ್ ಮತ್ತೆ ಹ್ಯುಮ್ಯಾನಿಟೀಸ್. ಇದು ನಮ್ಮ ಕಲ್ಚರ್, ನಮ್ಮ ಸೊಸೈಟಿ, ಮನುಷ್ಯರ ಯೋಚನೆಗಳು ಮತ್ತೆ ಕ್ರಿಯೇಟಿವಿಟಿ ಇದೆಲ್ಲ ಅರ್ಥ ಮಾಡಿಕೊಳ್ಳೋ ಒಂದು ಅದ್ಭುತವಾದ ಸ್ಟ್ರೀಮ್. ಈ ಸ್ಟ್ರೀಮ್ನ ಮೇನ್ ಡಿಗ್ರಿ ಅಂದ್ರೆ BA, ಬ್ಯಾಚುಲರ್ ಆಫ್ ಆರ್ಟ್ಸ್. ಇದರಲ್ಲಿ ನೀವು ಮನುಷ್ಯರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಕೆ ಸೈಕಾಲಜಿ, ಸಮಾಜದ ಆರ್ಥಿಕ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳೋಕೆ ಎಕನಾಮಿಕ್ಸ್, ಅಥವಾ ಜಗತ್ತಿಗೆ ಸತ್ಯವನ್ನ ತಲುಪಿಸೋಕೆ ಜರ್ನಲಿಸಂ, ಈ ಥರ ಬೇಕಾದಷ್ಟು ವಿಷಯಗಳಲ್ಲಿ ಸ್ಪೆಷಲೈಸ್ ಮಾಡ್ಬೋದು.
ಆರ್ಟ್ಸ್ ಓದಿದ್ರೆ ತುಂಬಾನೇ ಒಳ್ಳೆ ಮತ್ತು ಇಂಪ್ಯಾಕ್ಟ್ಫುಲ್ ಕರಿಯರ್ ಆಪ್ಷನ್ಸ್ಗಳಿವೆ. ಉದಾಹರಣೆಗೆ ಸೈಕಾಲಜಿಸ್ಟ್ ಆಗಿ ಜನರಿಗೆ ಸಹಾಯ ಮಾಡಬಹುದು, ಜರ್ನಲಿಸ್ಟ್ ಆಗಿ ಸಮಾಜದ ಕನ್ನಡಿಯಾಗಬಹುದು, ಅಥವಾ ಒಬ್ಬ ಎಕನಾಮಿಸ್ಟ್ ಆಗಿ ದೇಶದ ಆರ್ಥಿಕತೆಗೆ ಕೊಡುಗೆ ನೀಡಬಹುದು. ಇಲ್ಲಿಯವರೆಗೂ ನಾವು ಸ್ಟ್ರೀಮ್ ವೈಸ್ ಆಪ್ಷನ್ಸ್ಗಳನ್ನ ನೋಡಿದ್ವಿ. ಆದ್ರೆ ಒಂದು ಬಹಳ ಮುಖ್ಯವಾದ ವಿಷಯ ನೆನ್ಪಿಡಿ, ತುಂಬಾ ಕರಿಯರ್ ಪಾತ್ಗಳು ಕೇವಲ ಒಂದೇ ಸ್ಟ್ರೀಮ್ಗೆ ಸೀಮಿತವಾಗಿಲ್ಲ. ಹೌದು, ನೀವು ಕೇಳಿದ್ದು ನಿಜ. ನೀವು ಸೆಲೆಕ್ಟ್ ಮಾಡಿದ ಸ್ಟ್ರೀಮ್ ನಿಮ್ಮನ್ನ ಒಂದು ಬಾಕ್ಸ್ನಲ್ಲಿ ಹಾಕಿ ಕೂರ್ಸಲ್ಲ. ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಈಗ ಸಾಕಷ್ಟು ಫ್ಲೆಕ್ಸಿಬಿಲಿಟಿ ಇದೆ. ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವ ಸ್ಟ್ರೀಮಿಂದ ಬಂದಿದ್ರೂ ಎಲ್ಲರಿಗೂ ಓಪನ್ ಆಗಿರೋ ಕೋರ್ಸ್ಗಳು ಬೇಕಾದಷ್ಟಿವೆ. ಉದಾಹರಣೆಗೆ ನೋಡಿ, ಲಾ ಅಂದ್ರೆ ಕಾನೂನು, ಡಿಸೈನಿಂಗ್, ಹೋಟೆಲ್ ಮ್ಯಾನೇಜ್ಮೆಂಟ್, ಮಾಸ್ ಕಮ್ಯುನಿಕೇಷನ್, ಈ ತರಹದ ಎಷ್ಟೋ ಅದ್ಭುತವಾದ ಫೀಲ್ಡ್ಗಳು ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಈ ಮೂರು ಸ್ಟ್ರೀಮ್ನ ವಿದ್ಯಾರ್ಥಿಗಳನ್ನ ವೆಲ್ಕಮ್ ಮಾಡುತ್ತವೆ. ಸೊ ನಿಮ್ಮ ದಾರಿ ಕಿರಿದಾಗಿಲ್ಲ, ಬದಲಾಗಿ ಇನ್ನಷ್ಟು ವಿಶಾಲವಾಗಿದೆ. ಸರಿ, ನಮ್ಮ ಈ ಪಯಣಕ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನಮ್ಮ ಕೈಯಲ್ಲಿರೋ ಆ API ಕಂಪಾಸ್ ಬಳಸಿ ನಮ್ಮ ಮುಂದಿರೋ ಈ ದೊಡ್ಡ ನಕ್ಷೆಯನ್ನ ಹೇಗ್ ಓದೋದು ಅಂತ ಈಗ ನೋಡೋಣ. ನೋಡಿ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸರಿಯಾದ ಸ್ಟ್ರೀಮ್ ಅಂದ್ರೆ ಯಾವ್ದು ಗೊತ್ತಾ? ಅದು ನಿಮ್ಮನ್ನ ಅಂದ್ರೆ ನಿಮ್ಮ ಆಪ್ಟಿಟ್ಯೂಡ್, ಪರ್ಸನಾಲಿಟಿ ಮತ್ತು ಇಂಟ್ರೆಸ್ಟ್ ಈ ಮೂರನ್ನೂ ನೀವು ಮುಂದೆ ಮಾಡೋ ಕೆಲ್ಸದ ಜೊತೆ ಕನೆಕ್ಟ್ ಮಾಡುತ್ತೆ. ನೆನ್ಪಿಟ್ಟುಕೊಳ್ಳಿ, ಇದು ನಿಮ್ಮ ಜರ್ನಿ, ನಿಮ್ಮೊಬ್ಬರದೇ. ಬೇರೆಯವರು ಹೀಗೆ ಮಾಡಿದ್ರು ಅಂತ ನೀವು ಹಾಗೆ ಮಾಡೋ ಬದಲು ನಿಮ್ಮ API ಕಂಪಾಸ್ ಬಳಸಿ ನಿಮ್ಮ ಮುಂದಿರೋ ಎಲ್ಲಾ ಸಾಧ್ಯತೆಗಳ ನಕ್ಷೆಯನ್ನ ನೋಡಿ ಮತ್ತು ನಿಮಗೆ ನಿಜವಾಗಿಯೂ ಯಾವುದು ಸರಿ ಅನ್ಸುತ್ತೋ ಆ ದಾರಿಯನ್ನೇ ಕಂಡುಕೊಳ್ಳಿ. ಈಗ ನಿಮ್ಮ ಕೈಯಲ್ಲಿ ದಿಕ್ಸೂಚಿ ಇದೆ, ನಕ್ಷೆನೂ ಇದೆ. ನಿಮ್ಮ ಭವಿಷ್ಯದ ಈ ದೊಡ್ಡ ಅನ್ವೇಷಣೆಯಲ್ಲಿ ನೀವು ಇಡೋ ಮೊದಲ ಹೆಜ್ಜೆ ಯಾವುದು? ಯೋಚನೆ ಮಾಡಿ, ಆ ಪಯಣವನ್ನ ಇವತ್ತೇ ಶುರು ಮಾಡಿ.